ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಸಡ್ಡು ಹೊಡೆದು ನಿಂತಿದೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮಾಡಿರುವುದು ಕೇಂದ್ರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕೆ ಇಳಿದಿದೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ರು, ನಾವು 17ನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಅವರು ಸಿಲಿಂಡರ್ ದರ ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದಾರೆ, ಹಾಗಾಗಿ ಅಂತ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಕೇಂದ್ರದ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇರೋದು ಕಾಂಗ್ರೆಸ್ನ ನಾಯಕರು. ತೈಲ ಬೆಲೆ ಏರಿಕೆ ಹಾಗೂ ಗ್ಯಾಸ್ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಈಗಾಗಲೇ ಜನಾಕ್ರೋಶ ಯಾತ್ರೆಯನ್ನ ನಡೆಸ್ತಾ ಇದೆ ಒಂದು ವಾರದಿಂದ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಕೌಂಟರ್ ಅಟ್ಯಾಕ್ ಕೊಡೋದಕ್ಕೆ ಅಂತ ಈ ಒಂದು ಜನಾಕ್ರೋಶ ಯಾತ್ರೆಯ ವಿರುದ್ಧ, ಕೇಂದ್ರದ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟಿಸೋದಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ಸಿಲಿಂಡರ್ ದರ ಏರಿಕೆ ಆಗಿದೆ. ಗೃಹ ಬಳಕೆಗೆ ಸಂಬಂಧಪಟ್ಟಂತೆ 50 ರೂಪಾಯಿ. ಅದೇ ರೀತಿಯಾಗಿ ಉಜ್ವಲ್ ಯೋಜನೆ ಅಡಿ ಯಾರ್ಯಾರು ಬಳಕೆ ಮಾಡ್ತಿದ್ದಾರೋ ಅವ್ರಿಗೂ ಕೂಡ 50 ರೂಪಾಯಿ ದರ ಏರಿಕೆ ಆಗಿರೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಖಾಲಿ ಸಿಲಿಂಡರ್ ಅನ್ನ ಇಟ್ಟು ಪ್ರತಿಭಟನೆ ಮಾಡೋದಕ್ಕೆ ಅಂತ ವೇದಿಕೆ ಅಂತೂ ಸಿದ್ಧವಾಗಿದೆ. ಇಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಪಾಲ್ಗೊಳ್ತಾರೆ, ಕೆಲ ನಾಯಕರು ಈಗಾಗಲೇ ನೋಡಿ ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರೋದು. ಈಗಾಗಲೇ ಕೇಂದ್ರ ದರ ಏರಿಕೆ ಮಾಡಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಬಿಜೆಪಿ ನಾಯಕರು ಯಾವಾಗ ಈ ಒಂದು ಜನಾಕ್ರೋಶ ಯಾತ್ರೆಯನ್ನ ಶುರು ಮಾಡಿದ್ರು, ಆ ದಿನದ ಮಧ್ಯರಾತ್ರಿನೇ ಕೇಂದ್ರ ಸರ್ಕಾರ ರಾಜ್ಯ ಬಿಜೆಪಿ ನಾಯಕರಿಗೇನೆ ಮುಜುಗರ ಆಗೋ ರೀತಿಯಾಗಿ ಈ ರೀತಿ 50 ರೂಪಾಯಿ ಸಿಲಿಂಡರ್ ದರವನ್ನ ಏರಿಕೆ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಅದು ಯಾವ ರೀತಿಯಾಗಿ ಬಿಜೆಪಿಗರಿಗೆ ಒಂದ್ ರೀತಿ ಕೇಂದ್ರ ಸರ್ಕಾರದಿಂದ ಬೆಂಬಲ ಸಿಕ್ತು? ಇಲ್ವೇ ಇಲ್ಲ. ಅಂದ್ರೆ ಇವ್ರು ಬೆಲೆ ಏರಿಕೆ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆ ಮಾಡ್ತು. ಹಾಗಾಗಿ ಕಾಂಗ್ರೆಸ್ ನಾಯಕರ ಆಕ್ಷೇಪ ಅಥವಾ ಆಕ್ರೋಶ ಏನಪ್ಪಾ ಅಂದ್ರೆ, ನೀವು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿ. DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನೀವು ಪ್ರತಿಭಟನೆ ಅಥವಾ ಜನಾಕ್ರೋಶ ಯಾತ್ರೆ ಏನ್ ಮಾಡ್ತಿದಿರಲ್ಲ, ನಿಮ್ ಬೋರ್ಡ್ ಅನ್ನೇ ಬದಲಾಯಿಸ್ಕೊಳ್ಳಿ. ಕೇಂದ್ರದ ವಿರುದ್ಧ ನಮ್ಮ ಹೋರಾಟ, ಕೇಂದ್ರ ಬೆಲೆ ಏರಿಕೆ ಮಾಡಿದೆ, ಹಾಗಾಗಿ ನಮ್ಮ ಆಕ್ರೋಶ ಅಂತೇಳಿ ನಿಮ್ಮ ಬೋರ್ಡ್ಗಳನ್ನೇ ನೀವು ಬದಲಾಯಿಸ್ಕೊಂಡ್ರೆ ಒಳಿತು ಅಂತ ಹೇಳ್ತಾ ಇದ್ರು. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರುವಂತ ಬೃಹತ್ ಹೋರಾಟ ಇದು. ಈ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ. ಇವರೇನು ಭಾರತೀಯ ಜನತಾ ಪಾರ್ಟಿಯು ಜನಾಕ್ರೋಶ ಯಾತ್ರೆ ಹೊರಟಿದ್ದಾರೆ, ಅದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ. ಯಾಕಂದ್ರೆ ಜನಾಕ್ರೋಶ ಯಾತ್ರೆ ಅವರು ಕೇಂದ್ರ ಸರ್ಕಾರ ವಿರುದ್ಧ ಮಾಡಬೇಕು. ನಾನು ಹೇಳ್ತೀನಿ, ಜನ ಆಕ್ರೋಶ ಅಲ್ಲ, ಪಶ್ಚಾತ್ತಾಪ ಆಕ್ರೋಶ ಮಾಡಬೇಕು. ಪಶ್ಚಾತ್ತಾಪ ಯಾತ್ರೆ ಮಾಡಲಿ. ಕರ್ನಾಟಕ ಜನರಿಗೆ ಅಷ್ಟು ಮೋಸ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಬೆಲೆ ಏರಿಕೆ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್, ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವಾಗ ಪೆಟ್ರೋಲ್ ಬೆಲೆ 50 ರೂಪಾಯಿ ಇತ್ತು, ಇವತ್ತು 105ಕ್ಕೆ ದಾಟಿದೆ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಅದಕ್ಕೆ ನಾವು ಕಾರಣನಾ? ಇದೆಲ್ಲ ಕಾರಣ ಕೇಂದ್ರ ಸರ್ಕಾರ. ನಾವು 4 ರೂಪಾಯಿ ಒಂದು ಬೆಲೆ, ಹಾಲಿನ ಬೆಲೆ ಜಾಸ್ತಿ ಮಾಡಿರ್ಬೋದು ಅಲ್ಲ ಸ್ವಾಮಿ, ಅದು ನೇರವಾಗಿ ರೈತರಿಗೆ ಹೋಗುತ್ತೆ. ಅದೇ ವಿರುದ್ಧ ನೀವಿದ್ದೀರಾ. 5 ಗ್ಯಾರಂಟಿಗಳು ಕೊಟ್ವಿ, 5 ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ. ದುಡಿದಂತೆ ನಾವು ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ರಾಜ್ಯದ ಅಭಿವೃದ್ಧಿ ನಾವು ಮಾಡ್ತಾ ಇದ್ದೀವಿ. 52,000 ಕೋಟಿ ಗ್ಯಾರಂಟಿಗಳು ಕೊಟ್ಟು ಇವತ್ತು ಈ ರಾಜ್ಯದ ಜನರಿಗೆ ದೊಡ್ಡ ಶಕ್ತಿ ಕೊಡೋಂಥ ಕೆಲಸ ಮಾಡಿದ್ದೀವಿ. ಅದರಿಂದ ಅದನ್ನ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಅವರ ಬಿಜೆಪಿಯ ಒಳಗೆ ಏನು ಕಚ್ಚಾಟ